ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಪ್ರಕ್ರಿಯೆಗೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸೋಮವಾರ ಚಾಲನೆ ನೀಡಿದ್ದಾರೆ. ಹಣವು ಖಾತೆಗೆ ವರ್ಗಾವಣೆಯಾಗಿದೆಯೇ ಅಥವಾ ಇಲ್ವಾ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳಲು ಆಹಾರ ಇಲಾಖೆಯಿಂದ ವೆಬ್ಸೈಟ್ ಕೂಡ ಬಿಟ್ಟಿದ್ದಾರೆ. ಅದರ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಈ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿದೆ ವೀಕ್ಷಕರೇ. ವಿಡಿಯೋನ ಕೊನೆವರೆಗೆ ನೋಡ್ತಾ ಇರಿ. ವಿಡಿಯೋದಲ್ಲಿ ನಾನು ನಿಮಗೆ 3 ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾವು ಆಹಾರ ವೆಬ್ಸೈಟ್ನಲ್ಲಿ ಇದ್ದೇನೆ. ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ 3 ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಇದೆಯೋ ಇಲ್ಲವೋ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯೂ ಆರ್ ಎಕ್ಸಿಸ್ಟಿಂಗ್ ಅಂತ ಇದೆ ನೋಡಿ. ಕನ್ನಡ ಲ್ಯಾಂಗ್ವೇಜನ್ನು ಮಾಡ್ತಾ ಇದ್ದೇನೆ ನಾನು. ಜಸ್ಟ್ ಮಿನಿಟ್ ವೀಕ್ಷಕರೇ. ಇಲ್ಲಿ ನೋಡಿ, ಕನ್ನಡ ಲ್ಯಾಂಗ್ವೇಜನ್ನು ಮಾಡಿದ್ದೇನೆ. ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ಈ ಸ್ಥಿತಿ ಅಂತ ಇದೆ ನೋಡಿ. ಇಲ್ಲಿ ಹೊಸ ಮತ್ತು ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಡಿವಿಷನಿಗೆ ಬರುತ್ತೀರಾ, ನಿಮ್ಮ ಡಿಸ್ಟಿಕ್ಕು ಯಾವ ಡಿವಿಷನಿಗೆ ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನ್ನ ಡಿವಿಷನ್ನು ಇಲ್ಲಿ ಬೆಳಗಾವಿ ಮೈಸೂರು ಅಂತ ಇದೆ ನೋಡಿ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸರ್ವರ್ ಬ್ಯುಸಿ ಇದೆ. ಇಲ್ಲಿ ನೋಡಿ, ಇವಾಗ ವೆಬ್ಸೈಟು ಓಪನ್ ಆಗಿದೆ. ಇಲ್ಲಿ ಹೊಸ ಅಥವಾ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆರಿಫಿಕೇಷನ್ ವಿತ್ OTP ಮುಖಾಂತರ ನಾವಿಲ್ಲಿ ವೆರಿಫೈ ಮಾಡೋಣ. ಇಲ್ಲಿ ನೋಡಿ, ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಸದಸ್ಯರ ಹೆಸರುಗಳು ಇಲ್ಲಿ ಲಿಸ್ಟು ತೋರಿಸುತ್ತೆ. ಯಾವ ಸದಸ್ಯರಿಗೆ ನೀವು ಸೆಲೆಕ್ಟ್ ಮಾಡ್ತೀರೋ ಆ ಮೊಬೈಲ್ ನಂಬರ್, ಆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಆ OTPಯನ್ನು ನೀವು ಇಲ್ಲಿ ಹಾಕಿಬಿಟ್ಟು ವೆರಿಫೈ ಮಾಡಬೇಕಾಗತ್ತೆ. ನನಗೆ ಬಂದಿರುವಂಥ OTPಯನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, OTPಯನ್ನು ಹಾಕಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಲಾಗಿನ್ ಆದ ನಂತರ ಈ ಥರ ಇಲ್ಲಿ ತೋರಿಸುತ್ತೆ ವಿತ್ OTP. ನಂತರ ಇಲ್ಲಿ ಆಧಾರ್ ಕಾರ್ಡ್ KYC ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ಲಿಂಕ್ ಆಗಿದೆಯೋ ಇಲ್ಲೋ ಅಂತೇಳಿ ಇಲ್ಲಿ ಎಸ್ ಅಂತ ಬಂದಿದೆ ನೋಡಿ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ಇಲ್ಲಿ ಲಿಂಕ್ ಆಗಿದೆ ಮತ್ತು ಸದಸ್ಯರ ಹೆಸರು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ರೇಷನ್ ಕಾರ್ಡ್ ಸ್ಥಿತಿ ಕೂಡ ಆ್ಯಕ್ಟಿವ್ ಆಗಿದೆ. ಇದು ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡಿಗೆ ಲಿಂಕ್ ಇದೆಯೋ ಇಲ್ಲ ಅನ್ನೋ ಸ್ಟೇಟಸನ್ನು ನೀವು ತಿಳಿದುಕೊಂಡಿದ್ದೀರಾ ಇವಾಗ. ನಂತರ ನಿಮ್ಮ DBT ಸ್ಟೇಟಸನ್ನು ತಿಳಿದುಕೊಳ್ಬೇಕು ಅಂತಂದರೆ ಇಲ್ಲಿ ನೋಡಿ, ಡೈರೆಕ್ಟಾಗಿ ನಾನು ವೆಬ್ಸೈಟಿಗೆ ಬಂದಿದ್ದೇನೆ. ಇಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಆಟೋಮೆಟಿಕ್ಲಿ ತನ್ನಷ್ಟಕ್ಕೆ ತಾನೇ ಎಲ್ಲ ಡಿಫಾಲ್ಟಾಗಿ ತೊಗೊಂಡಿರುತ್ತೆ. ಜಸ್ಟ್ ಗೋ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನೋಡಿ ಸದಸ್ಯರಿಗೆ ಎಷ್ಟು ಅಮೌಂಟ್ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 340 rupees ಅಂತ ಹೇಳಿ ಬಂದಿದೆ. ಎಲಿಜಿಬಲ್ ಕ್ವಾಂಟಿಟಿ 10 rupees ಇರುತ್ತೆ. 10 ಕ್ವಾಂಟಿಟಿ ಇದೆ. ಕಾರ್ಡ್ ಟೈಪು PHH. ಮೆಂಬರ್ ಕೌಂಟ್ಸ್ ಇಬ್ಬರಿದ್ದಾರೆ, ಅವ್ರದ್ದು ಆಧಾರ್ ನಂಬರ್ ಇದೆ. ನಂತರ ಅವರ ಸದಸ್ಯರ ಹೆಸರು ಕೂಡ ಇದೆ. ಇಲ್ಲಿ ನೋಡಿ, ಯುವರ್ PHH ಕಾರ್ಡ್ ಈಸ್ ಎಲಿಜಿಬಲ್ ಫಾರ್ ಕ್ಯಾಶ್ ಪೇಮೆಂಟ್ ಓನ್ಲಿ. ಈಗ ಅದು ಪೇಮೆಂಟು ಪ್ರೊಸೆಸಿಂಗ್ನಲ್ಲಿ ಇದೆ. ಇದು ಎರಡನೇ ಮಾಹಿತಿ ವೀಕ್ಷಕರೇ. ಮೂರನೇ ಮಾಹಿತಿ ಏನಂತಂದರೆ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಪುನಃ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ ಹತ್ರ ಡಾಕ್ಯುಮೆಂಟು ಆಗಿ ಯೂಸ್ ಮಾಡಲಿಕ್ಕೆ ರೇಷನ್ ಕಾರ್ಡ್ ಕಾಪಿ ಇಲ್ವೋ ಅವರು ಇಲ್ಲಿ ಹೋಗ್ಬಿಟ್ಟು ವ್ಯೂ ರೇಷನ್ ಕಾರ್ಡ್ ಡೀಟೇಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಕಾಪಿ ಇದ್ದರೆ ಪರವಾಗಿಲ್ಲ. ಯಾರ ಹತ್ರ ರೇಷನ್ ಕಾರ್ಡ್ ಕಾಪಿ ಕೂಡ ಇಲ್ವೋ ಅವರು ಇಲ್ಲಿ ಹೋಗಿಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಕೂಡ ನಾನು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುತ್ತೆ ಇದು. ನಾನು ಅದನ್ನು ಕಲರ್ ಪ್ರಿಂಟ್ ಮಾಡೋದು ಹೇಗಂತ ಹೇಳಿ ಕೂಡ ನಾನು ನಿಮಗೆ ಒಂದು ಪರ್ಟಿಕ್ಯುಲರ್ಲಿ ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋನ ನೋಡ್ಕೊಂಬಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡನ್ನು ಕಲರ್ ಪ್ರಿಂಟಾಗಿ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಪ್ರಿಂಟೌಟ್ ತಗೋಬೋದು. ಅದನ್ನು ನಾನು ನಿಮಗೆ ಇಲ್ಲಿ ಮೇಲೆ ಐ ಬಟನ್ನಲ್ಲಿ ಕೊಟ್ಟಿರ್ತೇನೆ. ವಿಡಿಯೋನ ನೋಡ್ಕೊಂಬಿಟ್ಟು ನೀವು ರೇಷನ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಕಲರ್ ಪ್ರಿಂಟಾಗಿ. ವಿಡಿಯೋ ತಮಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ವೀಕ್ಷಕರೇ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.